ಹೇ ಗೈಸ್, ಗುಡ್ ಈವ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಸೂಪರಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಬಟ್ ಗೊತ್ತಲ್ಲ, ನನ್ನ ಮಗನ ಬಗ್ಗೆ ಯೋಚನೆ ಇದ್ದೇ ಇರುತ್ತೆ. ಪಾಪ ಮಗು ತುಂಬ ಮಿಸ್ ಮಾಡ್ಕೋತಾ ಇದೆ. ಸೊ ಇವತ್ತು ಫೋನ್ ಮಾಡಿದ್ದೆ ಅಲ್ಲ, ಸೊ ಅವಾಗ ಕೋಪದಲ್ಲೇ ಬೇಜಾರಲ್ಲೇ ಫೋನ್ ಇಟ್ಬಿಟ್ಟ. ಜಾಸ್ತಿ ಮಾತಾಡಲಿಲ್ಲ, ಅವನು ಕಟ್ ಮಾಡಿಬಿಟ್ಟ. ಸೊ ಹಾಗಾಗಿ ನನಗೂ ಬೇಜಾರಾಯಿತು. ಏನು ಮಾಡೋದು ಗೈಸ್, ನಾನು ಅನ್ಕೋತಾನೆ, ಬಟ್ ಎಷ್ಟು ಅಂತ ನಾನು ತಗೊಳ್ಳಿ. ಐ ನೀಡ್ ಸಮ್ ಸ್ಪೇಸ್. ನನಗೆ ಇಲ್ಲ, ನಂಗೆ ನಿಜಕ್ಕೆ ಅನಿಸ್ತಾ ಇದೆ ಯಾರೂ ಬೇಡ ಅಂತ. ಬಟ್ ಮಗ ಅನ್ನೋ ವಿಷಯ ಬಂದರೆ ಡೆಫಿನೆಟ್ಲಿ ನನ್ನ ಮಗ ಬೇಕು. ಆದರೂ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನಲ್ಲಿ ಅಡ್ಜಸ್ಟ್ ಆಗಲಿ, ಆರಾಮಾಗಿರಲಿ ಅಂತ ನಾನು ಅಂದ್ಕೊಂಡೆ. ಬಟ್ ಯಾಕೋ ಸರಿ ಹೋಗ್ತಾ ಇಲ್ಲ. ಅವನಿಗೆ ಅಮ್ಮ ಬೇಕೇ ಬೇಕು. ಅಲ್ಲ, ನಂಗದು ಖುಷಿ ಇದೆ. ಹಿ ವಾಂಟ್ಸ್ ಅಮ್ಮ ಅಂತಾನಲ್ಲ, ಸೊ ಅದು ನಿಜಕ್ಕೂ ತುಂಬ ಖುಷಿ ಇದೆ. ಬಟ್ ಎಲ್ರಿಗೂ ಜವಾಬ್ದಾರಿ ಬರಲಿ. ನಾನು ಹೇಗೆ 14 ವರ್ಷ ನೋಡ್ಕೊಂಡಿದ್ದೀನಿ ಅಲ್ಲ, ಹಾಗೆ ಅವರು ನೋಡ್ಕೊಳ್ಳಿ, ಅವರು ಜವಾಬ್ದಾರಿ ತಗೊಳ್ಳಿ. ನೋಡ್ಕೋಬೋದು, ದೊಡ್ಡ ವಿಷಯ ಅಲ್ಲ. ಸೊ ಮಕ್ಳ ಬಗ್ಗೆ ಪ್ರೀತಿ ಇರಬೇಕು. ಮೋರೋವರ್ ಮಕ್ಕಳೇ ಎಲ್ಲ ಅಂತ ತಿಳ್ಕೊಂಡಾಗ ಖಂಡಿತವಾಗ್ಲೂ ಆ ಡೆಡಿಕೇಶನ್ಸು ಎಲ್ಲ ಬರುತ್ತೆ. ಮಗು ಇಂಪಾರ್ಟೆಂಟ್ ಆಗಬೇಕು. ಅವಾಗಷ್ಟೇ ನಾವು ಹೇಗೆ ಮಾಡ್ತೀವಲ್ಲ ಹಾಗೆ ಬೇರೆಯವ್ರು ಮಾಡೋಕ್ಕೆ ಸಾಧ್ಯ. ಆ್ಯಕ್ಚುಲಿ ನಾನು ನಿಮಗೆ ಗೊತ್ತು, ನಾನು ಬಂದಾಗಲಿಂದ ಇಲ್ಲಿ ನಾನ್ ವೆಜ್ ಎಲ್ಲ ಏನೂ ಮಾಡಿಸಿಲ್ಲ ಗೈಸ್, ಟು ಬಿ ಹಾನೆಸ್ಟ್. ಯಾಕೆ ಅಂದರೆ ನನಗೇನು ತಿನ್ನೋ ಉಣ್ಣೋ ಮನಸ್ಸಿಲ್ಲ. ಆದರೂ ನಾನು ಎಲ್ಲ ಮರಿಬೇಕು. ನಂಗೆ ಸ್ವಲ್ಪ ಗಾಯಗಳಾಗಿದೆ. ಸೊ ಅದೆಲ್ಲ ಕ್ಲಿಯರ್ ಆಗಬೇಕು, ಹೀಲ್ ಆಗಬೇಕು ಅಂತ ನಾನೇ ಸ್ವಲ್ಪ ಗ್ಯಾಪ್ ತಗೊಳ್ಳೋಣ, ಸ್ವಲ್ಪ ಸ್ಪೇಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗನ ಮುಖ ನೋಡಿದ್ರೆ, ನನ್ನ ಮಗ ಮಾತಾಡೋದು ನೋಡಿದ್ರೆ ನೋ ಅಂತ ಅನ್ನಿಸ್ತಾ ಇದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಸದ್ಯ ಹೋಗೋದು ಬೇಡ ಅಂತ ದೇವ್ರ ಆಣೆಗಳು ಅಂದ್ಕೊಂಡಿದ್ದೆ. ನಂಗೆ ಈಗಲೇ ಹೋಗೋಕ್ಕೆ ನಿಜಕ್ಕೂ ಇಷ್ಟ ಇಲ್ಲ. ಸ್ವಲ್ಪ ನನಗೂ ಟೈಮ್ ಬೇಕು. ನಾನು ಎಲ್ಲದನ್ನು ಮರಿಬೇಕು. ನನಗೆ ತುಂಬ ಹೆಂಗಾಗಿದೆ ಅಂದರೆ ಎಕ್ಸ್ಪ್ಲೋಡ್ ಆಗೋಕ್ಕಾಗ್ತಾ ಇಲ್ಲ. ಯಾರ ಮೇಲಂತ ಎಕ್ಸ್ಪ್ಲೋಡ್ ಆಗಲಿ ನಾನು? ಸೊ ಹಾಗಾಗಿ ನನಗೆ ನಾನೇ ಹೀಲ್ ಅಪ್ ಮಾಡ್ಕೊಳ್ಳೋಕ್ಕೆ ನನಗಿದೊಂದು ಚಾನ್ಸ್ ಸಿಕ್ಕಿತ್ತು. ಅಫ್ಕೋರ್ಸ್ ನಮ್ಮ ಅಮ್ಮನ ನೋಡಬೇಕು ಮೇನ್ ಇಂಟೆನ್ಷನ್ ಇದ್ರೂ ನನಗೆ ಗೊತ್ತು. ನಮ್ಮಮ್ಮ ಈ ಸಲ ಸ್ಟ್ರಾಂಗ್ ಆಗಿದ್ರು, ಅವರೇ ಆಪ್ರೇಷನ್ ಮಾಡಿಸ್ಕೋಬೇಕಂತ ಇದ್ದರು. ನನ್ನ ಅವಶ್ಯಕತೆ ಬೇಡ ಅಂತ ಹೇಳಿದರು. ಆದರೂ ಸಹ ನಾನು ಬಂದೆ. ಬಟ್ ಇಲ್ಲಿ ಒಂದು ನನ್ನ ಕರ್ತವ್ಯ ಮಾಡಬೇಕಿತ್ತು. ಆ್ಯಂಡ್ ಐ ನೋ ಅವ್ರು ಎಷ್ಟೇ ಹೇಳಿದ್ರು ಫೈನ್ ಡೇ, ಆಪ್ರೇಷನ್ ಡೇ ದಿನ ಅವ್ರಿಗನ್ಸತ್ತೆ ಯಾರಾದರೂ ಮಕ್ಕಳು ಇರಬೇಕಿತ್ತು, ಛೇ ಯಾರೂ ಇಲ್ದಂಗೆ ಹೋಗ್ತಿದ್ದೀವಲ್ಲ ಅಂತ ಅನ್ಸತ್ತೆ. ಅದನ್ನು ಅವ್ರು ಶೇರ್ ಸಹ ಮಾಡಿಕೊಂಡ್ರು. ಅವತ್ತು ನಾನು ನೆಕ್ಸ್ಟ್ ಡೇ ಡಾಕ್ಟ್ರಿಗೆ ತೋರ್ಸೋಕೆ ಕರ್ಕೊಂಡೋದೆ ಅಲ್ಲ, ಅವತ್ತು ಅಂತ ಹೇಳಿದ್ರು. ನನಗೆ ಬೆಳಗ್ಗೆ ತನಕ ಅನ್ನಿಸ್ತಾ ಇತ್ತು, ಬೆಳಗ್ಗೆ ಆದಮೇಲೆ ನನ್ನ ಮಗಳು ಬಂದೇ ಇಲ್ಲಲ್ಲ ಅಂತ ಅನ್ನಿಸ್ತಾ ಇತ್ತು, ಒಂಥರ ಸಂಕಟ ಆಗ್ತಾ ಇತ್ತು ಅಂತ ಎಲ್ಲ ಹೇಳ್ಕೊಂಡ್ರು. ಬಟ್ ಹೇಳಿದ ಮಾತ್ರ ಯಾರೂ ಬೇಡ, ಯಾರೂ ಬೇಡ ಅಂತ ಹೇಳ್ತಾ ಇದ್ರು. ಸೊ ಅದೇನೇ ಇರಲಿ, ನನಗೂ ಒಂದು ಟೈಮ್ ಬೇಕಿತ್ತು, ನಾನು ಒಬ್ಬಳೇ ಇರಬೇಕಿತ್ತು. ಸೊ ನಮ್ಮ ಅಪ್ಪ ಅಮ್ಮನೂ ನೋಡ್ಕೊಂಡಂಗಾಯ್ತು ಅಂದ್ಬಿಟ್ಟು ನಾನು ಸೆಕೆಂಡ್ ಥಾಟ್ ಮಾಡ್ದೇ ಹೊರಟು ಬಂದೆ. ಮೇನ್ ರೀಸನ್ ಅಫ್ಕೋರ್ಸ್ ಅವ್ರ ಜೊತೆ ನಾನು ಇರಬೇಕು. ಈ ಟೈಮಲ್ಲಿ, ಕಷ್ಟದ ಟೈಮಲ್ಲಿ ಇರ್ದಾನೆ, ಈ ಪೀಕ್ ಟೈಮಲ್ಲಿ ಇರ್ದಾನೆ ಮತ್ತೆ ಯಾವಾಗ ಬರಬೇಕು ಹೇಳಿ ಮಕ್ಕಳು? ಈ ಟೈಮಲ್ಲೇ ಇರಬೇಕು. ಸೊ ಇದರಿಂದ ನನ್ನ ಮಗನೂ ಪಾಠ ಕಲಿತಾನೆ. ಅಪ್ಪ ಅಮ್ಮಂಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದನ್ನು ನನ್ನ ಮಗನಿಗೂ ಇಂಡೈರೆಕ್ಟಾಗಿ ನಾನು ಕಲಿಸ್ತಾ ಇದ್ದೀನಿ. ಆ್ಯಂಡ್
ನಾನು ಸಹ ಎಷ್ಟೇ ಮಾತಾಡ್ಬೋದು, ಎಷ್ಟೇ ಜಗಳ ಆಡ್ಬೋದು, ಕೂಗಾಡ್ಬೋದು, ಚಂದನೂ ಮಾತಾಡ್ಬೋದು, ಅಥವಾ ಎಷ್ಟೇ ನನಗೆ ಹರ್ಟ್ ಆಗಿರ್ಬೋದು, ಅಥವಾ ನಾನು ನಮ್ಮ ಅಪ್ಪ ಅಮ್ಮಂಗೆ ಎಷ್ಟೇ ಹರ್ಟ್ ಮಾಡಿರ್ಬೋದು. ಬಟ್ ಏನಾದರೂ ಒಂದು ಕಷ್ಟ ಅಂದರೆ ಡೆಫಿನೆಟ್ಲಿ ನಾನಿದ್ದೀನಿ, ಡೋಂಟ್ ವರಿ ಅಂತ ನಾನು ಹೇಳಬೇಕು. ಸೊ ಅವ್ರಿಗೂ ಗೊತ್ತು ನನ್ನ ಮಗಳು ಬರ್ತಾಳೆ ಅಂತ. ಸೊ ಈ ಬಾಂಡಿಂಗ್ನ ನಾವು ಮೇಂಟೈನ್ ಮಾಡಬೇಕು, ಚೆನ್ನಾಗಿರುತ್ತೆ ಅಲ್ಲ. ಸೊ ಇವತ್ತಿನ ತನಕ ನಾನಂತೂ ಪ್ರತಿಯೊಂದರಲ್ಲೂ ಇದ್ದೀನಿ. ಸೊ ಇದೊಂದರಲ್ಲಿ ಇಲ್ದೇ ನನ್ನ ಮಗಳು ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ ಅನ್ನಿಸ್ಕೊಳ್ಳೋದು ಬೇಡ ಆಗಿತ್ತು ನನಗೆ. ಹಾಗಾಗಿ ನಾನು ಹೊರಟು ಬಂದೆ. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ದಿನ ಇರೋಣ, ಸ್ವಲ್ಪ ದಿನ ಇಲ್ಲಿ ಬಂದಮೇಲೆ ಅನ್ನೋದಕ್ಕಿಂತ ನನಗೆ ಅಲ್ಲೇ ಅನಿಸಿತ್ತು, ಅಟ್ಲೀಸ್ಟ್ ಸ್ವಲ್ಪ ದಿನ ನಾನು ಜಾಸ್ತಿ ದಿನ ಇದ್ದು ಬರೋಣ, ನನ್ನ ಟೈಮ್ ನಾನು ತಗೊಳ್ಳೋಣ, ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಅನಿಸಿ ಆರಾಮಾಗಿ ಇದ್ದೆ. ನಿಮಗೆ ಗೊತ್ತು, ತೋಟ ಮನೆ ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ, ಆರಾಮಾಗಿದ್ದೆ. ಬಟ್ ಎಲ್ಲೋ ಒಂದು ಕಾರ್ನರಲ್ಲಿ ನನ್ನ ಮಗನ ಬಗ್ಗೆ ಯೋಚನೆ ಇದೆ ಅಷ್ಟೇ, ಬಿಟ್ಟರೆ ಮತ್ತಿನ್ನೇನೂ ಯೋಚನೆ ಇಲ್ಲ ನನಗೆ. ಆದರೆ ಅವನು ಒಳ್ಳೆ ದೊಡ್ಡ ವೇದಾಂತಿ ಥರ ಮಾತಾಡ್ತಾನೆ ಗೈಸ್, ನನಗೆ ಬುದ್ಧಿ ಹೇಳ್ತಾನೆ. ಸೊ ನೋಡಿ ಬೇಕಿದ್ರೆ ಅವ್ನು ಮಾತಾಡೋದನ್ನ ನಾನು ನನ್ನ ಕೈಲಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ನನ್ನ ಫೋನಲ್ಲಿ ಮಾತಾಡುವಾಗ ಹಿ ಮೈಟ್ ಬಿ ನೋಯಿಂಗ್ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ. ಸೊ ಅವನು ಬರೀ ಫನ್ನಿ ನನಗೆ ಬರೀ ನಾವು ಮಾತಾಡೋದು ಯಾವಾಗಲೂ ಅಮ್ಮ ಮಗ ಫನ್ನಿ ಆಗೇನೆ, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿ ಹಾಕೋಕ್ಕಾಗಲ್ಲ. ಸೊ ಅದನ್ನು ಹಾಕಬಾರ್ದು ಅಂತಲೇ ಅವ್ನು ಬರೀ ನನಗೆ ಫನ್ನಿ ಆಗೇನೆ ಆನ್ಸರ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅದನ್ನು ಹಾಕ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಈಗ ಜಸ್ಟ್ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ದ, ಅವಾಗ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದೊಂದು ಕ್ಲಿಪ್ನ ಇಲ್ಲಿ ಪ್ಲೇ ಮಾಡ್ತೀನಿ, ನೋಡಿ ಆಯಿತಾ, ಕೇಳಿಸ್ಕೊಳ್ಳಿ. ಇಟ್ಸ್ ಲೈಕ್ ಹಾರ್ಟ್ ಮೆಲ್ಟಿಂಗ್. ಪಾಪ ಗೈಸ್, ಐ ಹ್ಯಾವ್ ಟು ಗೋ. ನಾಳೆ ಹೋಗ್ತೀನಿ ನಾನು ಖಂಡಿತ. ನನ್ನ ಮಗನ ಜೊತೆ ನಾನು ಇರಬೇಕು. ಅದಕ್ಕೆ ಫುಡ್ ಪಾಯ್ಸನ್ ಇರೋದು, ತಿನ್ಬೇಡ. ಹೋಟೆಲ್ದೆಲ್ಲ ವೇಸ್ಟ್ ತಿನ್ಬಾರ್ದು. ವಾಂತಿ ಮಾಡ್ದೆ ಅಂತೀಯ, ಅದನ್ನ ಯಾಕೆ ತಿಂದೆ? ಮನೇಲಿ ಮಾಡಿರೋ ತಿನ್ಬೇಕಿತ್ತಲ್ಲ. ಏನೋ ಆಗಿರುತ್ತೆ ಅನ್ಕೊಂಡಿದ್ದೆ, ಏನೋ ಆಗುತ್ತೆ ಒಂದ್ಸತಿ ಅನ್ಕೊಂಡಿದ್ದೆ. ತಿನ್ಬೇಡ ಇನ್ನ, ಆಯ್ತು. ಒಂದ್ಸತಿ ಆದ್ರೆ ಏನಕ್ಕೋ ಆಗಿರುತ್ತೆ ಅನ್ಕೊಂಡೆ. ಅವೆಲ್ಲ ಬೇಡ. ಅಮ್ಮ ಪ್ರಗಂಟ ಹುಷಾರಾಗಿರು. ಶುಕ್ರವಾರ ದಿವಸ ಬಂದ್ಬಿಡ್ತಾಳೆ, ಅಲ್ಲೇನಾ ಬತ್ತಾಳಂತೆ ಶುಕ್ರವಾರ. ಇನ್ನೇನಪ್ಪ ಮಾಡ್ಕೊ. ಊಟ ಆಯ್ತಲ್ವಾ? ಮಾತ್ರೆ ನುಂಗುದ್ಯಾ? ನುಂಗು. ಮತ್ತೆ ಏನಿಲ್ಲ. ಇನ್ನೆಂತ ಸಮಾಚಾರ? ಏನಿಲ್ಲ. ಓದ್ಕೊಳ್ಳೋದೇನಾದ್ರೂ ಇದೆಯಾ? ಇಲ್ಲ. ಹೋಮ್ವರ್ಕು ಮಾಡಿದೆ. ನಾಳೆ ಯಾವ ವಾರ? ಬುಧವಾರ. ಕಲರ್ ಡ್ರೆಸ್ ಯಾವ್ದಕ್ಕೋತೀಯ? ಗೊತ್ತಿಲ್ಲ, ಹಾಕೊಂಡು ಹೋಗ್ತೇನೆ. ನೋಡು, ಐರನ್ ಮಾಡಿರೋ ಬಟ್ಟೆ ಇದಾವೆ. ಬರ ಅಷ್ಟೇ. ಅದಕ್ಕೆ ಯಾಕೋ ಹಣೆ ಬರುತ್ತೆ ಚಿಂಟು. ಚೆನ್ನಾಗಿರೋದೇ ಹಾಕೋ. ಆ ಗ್ರೇ ಹೊಸದು ಗ್ರೇ ಪ್ಯಾಂಟ್ ಇದೆ ಅಲ್ಲ, ಅದ ಹಾಕೋ. ಮತ್ತೆ ಸ್ಟ್ರೈಪ್ಸ್ ಟಿ ಶರ್ಟ್ ಇದೆ ಅಲ್ಲ, ಅದ ಹಾಕೋ. ಯಾವ್ದು ಸ್ಟ್ರೈಪ್ ಟಿ ಶರ್ಟ್ ಇಲ್ಲ. ಸ್ಟ್ರೈಪ್ಸ್, ಹಾರಿಜಾಂಟಲ್ ಸ್ಟ್ರೈಪ್ಸ್ ಹೊಸದು ಅಲ್ಲ, ಹೊಸದು ಅದಲ್ವೋ, ಹೊಸದು ಚಿಕ್ಕ ಸ್ಟ್ರೈಪ್ಸ್ ಮೊಬೈಲ್ ತಗೊಳಕ್ಕೆ ತಗೊಂಡು ಹೋಗ ಹಾಕೊಂಡಿದ್ದಲ್ಲ, ಅದ್ ಹಾಕೋ. ಅದ ಐರನ್ ಆಗಿದೆ. ಮತ್ತೆ ಇಲ್ಲ ಅಂದ್ರೆ ಬ್ಲ್ಯಾಕ್ ಪ್ಯಾಂಟು ಮತ್ತೆ ಲಾಸ್ಟ್ ಟೈಮ್ H&Mದು ವೈಟ್ ಟಿ ಶರ್ಟ್ ಇದೆ ನೋಡು, ನನ್ಗಿಷ್ಟ ಅಂತೀನಲ್ಲ. ಝಾರಾದ ಅದು? ಝಾರಾ ಟಿ ಶರ್ಟ್ ಅದನ್ನ ಹಾಕೋಲ್ಲ.
ಬ್ಲ್ಯಾಕ್ ಪ್ಯಾಂಟು ಇಲ್ಲ ಅಂದ್ರೆ ಅದೇ ವೈಟ್ ಬ್ಲ್ಯಾಕ್ ಪ್ಯಾಂಟು ವಿತ್ ವೈಟ್ ಜಾರಾ ಟಿ ಶರ್ಟ್. ಹ್ಮ್ ಯಾವ್ದು ಹಾಕೋತಿಯಪ್ಪ? ಗೊತ್ತಿಲ್ಲ, ನೋಡು ನಾಳೆಗೆ. ಹಾ ಯಾವ್ದು ಚೆನ್ನಾಗಿ ಕಾಣತ್ತೆ ಅದು ಹಾಕೋ, ಐರನ್ ಆಗಿರೋದು ನೋಡಿ. ಮತ್ತೆ ಏನಿಲ್ಲ. ಇನ್ನೇನ್ ಸಮಾಚಾರ? ಏನಿಲ್ಲ. ಏನಿಲ್ವಾ? ಸರಿ ಪುಟ್ಟ. ವಾಂತಿ ಮಾಡಿ ಗಂಟ್ಲೆ ಕಟ್ಕೊಬಿಡ್ತು. ಏನಾದ್ರು ಸ್ವೀಟ್ ಇದ್ರೆ ತಿನ್ನ. ಚಾಕ್ಲೇಟ್ ಏನಿದೆ? ಚಾಕ್ಲೇಟ್ಸ್ ಇತ್ತಲ್ಲ, ಸ್ನೀಕರ್ಸ್ ಇದೆಯಾ? ಏನೋ ತಿಂದಿಲ್ಲ, ಹಂಗೆ ಇದೆ. ಎಲ್ಲ ಹಂಗೆ ಇದೆ. ತಿನ್ನೋ ಅಯ್ಯೋ, ಒಂದ್ ದಿನಕ್ಕೆಲ್ಲ ಖಾಲಿ ಮಾಡ್ತಿದ್ದಲ್ಲ, ಇನ್ನೂ ಇಟ್ಕೊಂಡಿದ್ಯಾ? ಏನು ಖಾಲಿ ಆಗಿಲ್ಲ. ಆ ಸ್ನಿಕರ್ಸ್ ತಿನ್ನು ಇವಾಗ. ಮತ್ತೆ ಏನಿಲ್ಲ. ಇನ್ನೇನ್ ಸಮಾಚಾರ? ಏನಿಲ್ಲ. ಪ್ರಾಜೆಕ್ಟ್ಸ್ ವರ್ಕ್ ಇದ್ರೆ ಮಾಡ್ಕೊ ಮತ್ತೆ. ಇದ್ರೆ ಮಾಡೋಣ. ಮತ್ತೆ ಏನಿಲ್ಲ. ನನಗೆ ಹೆಂಗ ಆಗ್ಬೇಡ, ಇಡೀ ರಾತ್ರಿ ಒಬ್ಬನೇ ಒಂದೇ ರೂಮಲ್ಲಿ. ಯಾಕೆ ಪುಟ್ಟ? ಇಲ್ಲ ಅನ್ನಲ್ಲ. ಯಾವಾಗ ನಿಮ್ ಪಪ್ಪ ಎಲ್ಲ ನನ್ನನೆಗೂ ಇಲ್ಲ, ಬೇಕಾದ್ರೆ ನಿಮ್ ಮತ್ತೆ ಕಾಲ್ ಮಾಡಿ ಕೇಳ್ಕೊ. ಎಲ್ಲೋ ಐತ? ಬೆಂಗಳೂರು ಹೋಯ್ತು ಅಂದಿದ್ವೇನೋ ಕಮ್ಮಂಗೆ. ಓ, ನಾನೆಲ್ಲ ಸುಮ್ನೆ ಡವ್ ಹೊಡಿತಿದ್ಯಾ ಅನ್ಕೊಂಡೆ. ನನಗೆ ನನ್ ತಾಣೆ ಬರ. ನಿಮ್ಮ ಅಜ್ಜಿ ಮೇಲ್ ಬರ್ತಾರಲ್ಲ ಬಿಡ. ಇಲ್ಲ, ಅವ್ರು ಬರಲ್ಲ ಅಂದ್ರು. ಹೌದಾ? ಯಾಕಂತೆ? ಅವ್ರಿಗೆ ನಿದ್ದೆ ಸರಿಯಾಗಿಲ್ಲ, ಹಾ ನಂಗಲ್ಲೇ ಸರಿ ಅಂದ್ರು. ಮಲ್ಕೋ, ಏನು ಹಾಕ ಬಾಗ್ಲಕ್ಕ ಮಲ್ಕೋ. ಕಣ್ಣೆಲ್ಲ ನೋವು ಬರುತ್ತೆ, ಅಲ್ಲಿ ನಿದ್ದೆ ಸರಿ ಬರಲ್ಲ ನಂಗೆ ಅಂದ್ರು. ಒಂದ್ ಕೆಲ್ಸ ಮಾಡು, ಬಾಗ್ಲ ಹಾಕೋಬೇಡ ನೀನು. ಜಸ್ಟ್ ಇದೆಲ್ಲ ಬೋಲ್ಟ್ ಎಲ್ಲ ಹಾಕ್ಬೇಡ, ಗೊತ್ತಾಯ್ತಾ? ಎಂತ ಮಾಡು, ಯಾಕೆ ತಲೆ ಕೆಡಿಸ್ಕೊತೀಯ ನೀನ್? ಅಷ್ಟಲ್ಲ ಆ ಮೂಲೆಯಲ್ಲಿ ಇದೆಯಲ್ಲ, ನಿನ್ ಪಾಡಿ ನಿನ್ ಕೆಲ್ಸ ನೋಡ್ಕೊ. ಹಂಗಲ್ಲ ಪುಟ್ಟ, ಬೋಲ್ಟ್ ಎಲ್ಲ ಹಾಕ್ಬೇಡ. ಜಸ್ಟ್ ಕಾರ್ಪೆಟ್ ಇದೆ ಅಲ್ಲ, ಅದನ್ನ ಪುಷ್ ಮಾಡು. ರೆಗ್ಯುಲರ್ ಆಗಿ ನಾವು ಹಾಕ್ತಿವಲ್ಲ, ಬೋಲ್ಟ್ ಹಾಕ್ಬೇಡ ಆಯ್ತಾ? ಒಂದ್ ಬಾಟಲ್ ವಾಟರ್ ತಂದಿಡ್ಕೋ, ಪಕ್ಕದಲ್ಲೇ ಇಟ್ಕೋ. ಮೊಬೈಲ್ ಫುಲ್ ಚಾರ್ಜ್ ಆಗಿದೆ ಅಲ್ಲ, ಪಕ್ಕದಲ್ಲೇ ಇಟ್ಕೋ. ಏನಾದ್ರು ಆದ್ರೆ ನಂಗೆ ಕಾಲ್ ಮಾಡು. ನಿಂಗೇನಾದ್ರೂ ನಿದ್ದೆ ಬರ್ಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡು, ನಾನು ಮಾತಾಡ್ತೀನಿ, ಆಯ್ತಾ? ಹಾ ಮತ್ತೆ ನೋಡೋಣ ನಾಳೆಗೆ ಹೆಂಗಾಗುತ್ತೆ ಅಂತ. ನಾಳೆಗೆ ಹೆಂಗಾಗುತ್ತೆ ಪುಟ? ಚೆನ್ನಾಗೇ ಇರ್ತೀಯ. ಚೆನ್ನಾಗಿದ್ರೆ ನೋಡೋಣ. ಹಂಗ ಯಾಕಂತೀಯ ಪುಟ? ಹಂಗೆಲ್ಲ ಮಾತಾಡ್ಬಾರ್ದು. ಬಿ ಪಾಸಿಟಿವ್. ಒಂಥರ ವಾಂತಿ ಎಲ್ಲ ಬಂದಾಗ ಆಯ್ತಾ ಇದೆ, ತಲೆ ನೋವ್ತಾ ಇದೆ, ಜ್ವರ ಬಂದಾಗ. ಲೈಟ್ ಆಫ್ ಮಾಡ್ಬೇಡ. ಲೈಟ್ ಆ ಕಡೆದು ಹಾಕೋ, ಯಾವ್ದೆರಡು ಡ್ರೆಸ್ಸಿಂಗ್ ಮಿರರ್ ಕಡೆ ಲೈಟ್ ಹಾಕೋ. ಲೈಟ್ ಹಾಕೊಂಡು ಹೆಂಗ ನಿದ್ದೆ ಮಾಡ್ಲಿ? ಅದ್ ಕಾಣಲ್ವೋ, ಶೇಡ್ ಆಗತ್ತೆ. ಲೈಟ್ ಇರ್ಬೇಕು. ಅದೇ ಪುಟ್ಟ, ಅದು ಕಮ್ಮಿ ಲೈಟ್ ಆಗತ್ತೆ, ಅಷ್ಟೊಂದು ನಿನ್ಗೆ ಎಫೆಕ್ಟ್ ಆಗಲ್ಲ, ಆರಾಮಾಗಿ ಮಲ್ಕೋಬಹುದು. ಮೊದ್ಲು ತಲೆ ನೋವು ಇದೆ, ನಂಗೆ ಲೈಟ್ ಕಂಡ್ರೆ ಆಗಲ್ಲ. ಆಯ್ತು, ಬೇಡ ಬಿಡು, ಆಫ್ ಮಾಡ್ಕೊ. ಮತ್ತೆ ಏನಿಲ್ಲ. ಇನ್ನೇನ್ ಸಮಾಚಾರ? ಸರಿ ಆಯ್ತು, ಯಾಕೆ ನನ್ ತಲೆ ತಿಂತೀಯ? ನೀನು ಹೋಗ್ಬೇಕಿತ್ತು ಬೆಂಗಳೂರಿಗೆ, ಒಂದ್ ಟ್ರಿಪ್ ಆಗೋದಲ್ಲ. ಅದಕ್ಕೆ ಚನ್ನಪಟ್ಟಣಕ್ಕೆ ಬರ್ತಿತ್ತಿಲ್ವಾ? ನಾನಲ್ಲಿ ಯಾವ್ದು ವಿಧಾನಸೌಧದಲ್ಲಿ ಎಷ್ಟು ತನಕ ಕಾಯನ ಅಲ್ಲಿ. ನಮ್ಗೇನ್ ಮಾಡಕ್ ಕೆಲ್ಸ? ಬರ್ಬೋದಾಯ್ತು. ಆ ಕಡೆಯಿಂದ ಈ ಕಡೆಗೆ ಬಂದಿದ್ರು ಆಗಿರೋದು. ನಿನ್ನ ಹಂಗೆ ಬಂದಿದ್ರೆ ನಾನು ಅಲ್ಲಿಗೆ ಬಂದು ಕರ್ಕೊ ಬರ್ತಿದ್ದೆ, ಆರಾಮಾಗಿದ್ದು. ಇನ್ನೊಂದ್ 4 ದಿನ ಇದ್ದು ಹೋಗ್ಬೋದಿತ್ತು ನೀನು. 28ಕ್ಕೆ ಎಕ್ಸಾಮು, ಅಲ್ಲಿ ಬಂದ್ ತಿರುಗ್ತೀನಿ ನಾನು. ನಿಂಗೆ ಎಷ್ಟು ಜವಾಬ್ದಾರಿ ಬಂದಿದ್ಯಮ್ಮ. ಗುಡ್ ಬಾಯ್ ಅಮ್ಮ ನೀನು, ಅದಕ್ಕೆ ನಂಗೆ ತುಂಬಾ ಇಷ್ಟ. ಸರಿ ಪುಟ್ಟ, ಹುಷಾರು. ಕಾಲ್ ಮಾಡು. ಏನು ಕಾಲ್ ಮಾಡಲ್ಲ, ಏನಾದ್ರು ಇದ್ರೆ ಕಾಲ್ ಮಾಡ್ತೇನೆ. ಅದೇ ಏನಾದ್ರು ಇದ್ರೆ ಕಾಲ್ ಮಾಡು. ಮೊಬೈಲ್ ಜಾಸ್ತಿ ನೋಡ್ಬೇಡ, ಮಲ್ಕೊಂಬಿಡು. ಇಟ್ಸ್ ಆಲ್ರೆಡಿ ಟೈಮ್ ಅಪ್. ಬೆಳಗ್ಗೆ ಎಬ್ಬಿಸ್ತೀನಿ 7:30ಗೆ. ಮೊಬೈಲ್ ಪಕ್ಕನೇ ಇಟ್ಕೋ. 7 ಗಂಟೆಗೆ ಎಬ್ಬಿಸ್ಲಾ, 7:30ಗೆ ಎಬ್ಬಿಸ್ಲಾ, 8ಕ್ಕೆ ಎಬ್ಬಿಸ್ಲಾ? 7:30ಗೆ ನೋಡೋಣ. ನಾನು ಹೋಗೋ ಸ್ಥಿತಿಲಿದ್ರೆ ಸ್ಕೂಲ್ಗೆ ಹೋಗ್ತೀನಿ. ಕಲರ್ ಡ್ರೆಸ್ ಅಲ್ಲಮ್ಮ, ಹೋಗ್ಬೇಕಮ್ಮ. ಬಿ ಸ್ಪೋರ್ಟಿವ್.
ಎಲ್ಲ ನೋಡಿದ್ರು ನಿನ್ ಕಲರ್ ಡ್ರೆಸ್ ನೀನು ತುಂಬಾ ಚಂದ ಕಾಣೋದು ನೋಡೋದ್ ಬೇಡ. ಹೇಗೂ ಮಳೆ ಇಲ್ಲ ಅಲ್ಲ, ಇದೆಲ್ಲ ಹಾಕೊಂಡ್ ಹೋಗು, ಶೂಸ್ ಎಲ್ಲ ಹಾಕೊಂಡ್ ಹೋಗು. ನನ್ಗೆ ಈಗ ನನ್ಗ ಆಗ್ತಿರೋ ತೀರಿಗ್ ನೋಡ್ಕೊಂಡ್ ನಾಳೆ ಸ್ಕೂಲ್ ಗೊತ್ತಾಗ್ತದೆ. ಏನಿಲ್ಲ ಪುಟ್ಟ, ಬಿ ಪಾಸಿಟಿವ್. ಆಯ್ತು ನೋಡೋಣ ಬಿಡು, ಯಾಕೆ ತಲೆ ಕತ್ತೆಲ್ಲ ನೋವ್ತಾವೆ. ಆಯ್ತು, ಮಲ್ಕೋ ಚಿನ್ನ. ಟೇಕ್ ಕೇರ್. ಗುಡ್ ನೈಟ್. ತಲೆನೋವಿಗೆ ಮಾತ್ರೆ ತಗೋತೀನಿ. ತಲೆನೋವಿದು ಅಲ್ಲೆಲ್ಲ ಬೇಡ, ಯಾವ್ದಾದ್ರು ತಗೋಬೇಡ, ಇದನ್ನೇ ತಗೋ, ಕಾಲ್ಪಾಲೆ ತಗೋ. ಕಾಲ್ಪಾಲ್ ಎಲ್ಲದಕ್ಕೂ ಆಗುತ್ತೆ. ಕಾಲ್ಪಾಲ್ ಅಲ್ಲ, ಫೆಬ್ರೆಕ್ಸ್ ಪ್ಲಸ್. ಸಾರಿ, ಅದ್ಯಾಕ್ ತಗೊಳ್ಳಿ? ಅದು ತಲೆನೋವಿಗೆನೆ. ತಲೆನೋವು ಕೊಟ್ಟಿದಾರ ನಾವು ಬೇರೆ ಮಾತ್ರ. ಅದು ಬೇಡಮ್ಮ, ಅದು ಸಿವಿಯರ್ ತಲೆನೋವು ಬಂದ್ರೆ ಅಷ್ಟೇ. ಈಗೇನಂತ ಸಿವಿಯರ್ ತಲೆನೋವು ಇಲ್ಲ ನಿಂಗೆ. ಇದೆ ನನ್ಗೆ. ಇದೆ. ಕಣ್ ಬಿಡಕ್ ಆಗ್ತಿಲ್ಲ. ನಿನ್ಗೆ ಏನ್ ಗೊತ್ತು, ನೀನ್ ಆ ಮೂಲಲ್ಲಿ ಇದೀಯಾ. ಸರಿ ಪುಟ್ಟ, ತಗೊಂಡ್ ಮಲ್ಕೋ ಆಯ್ತಾ. ಹುಷಾರು. ವಿಡಿಯೋ ಕಾಲ್ ಮಾಡು, ಒಂದೇ ತಗೋ. ಒಂದ ಅರ್ಧನಾ? ಹಾ, ಅರ್ಧ ತಗೋ ಸಾಕು, ಅಷ್ಟೊಂದು ಹೆವಿ ತಲೆನೋವಿರಲ್ಲ. ಸುಮ್ನೆ ಯಾಕೆ ಮತ್ತೆ. ಮತ್ತೆ ಈಗ ವಿಡಿಯೋ ಕಾಲ್ ಮಾಡೋಣವಾ? ಯಾಕೆ? ಮಾತ್ರ ನುಗ್ಸೋಕೆ. ನಾನೇ ನುಂಗ್ತೀನಲ್ಲ. ನಾನ್ ನೋಡ್ತೀನಿ. ಏನ್ ಅನ್ಕೊಂಡಿದ್ಯಮ್ಮ? ನಾನೊಂದ್ಸಲ ನೋಡ್ತೀನೋ, ವಿಡಿಯೋ ಕಾಲ್ ಮಾಡ್ತೀನಿ ತಾಳ ನಂದ್ರಲ್ಲಿ. ಹೋಗಮ್ಮ. ಏಕೆ? ತುಂಬಾ ದಿನ ಆಯ್ತಲ್ಲ, ನೋಡಂಗ ಆಗ್ತಾ ಇದೆ ಅಮ್ಮ. ನಿನಗೆ ಯಾಕೆ ಎಷ್ಟಿದ್ರೆ ಇಲ್ಲಿ ಬಂದ್ ನೋಡು, ನಾನ್ ಅವೆಲ್ಲ ಮಾಡಲ್ಲ, ನಂಗೆ ಇಷ್ಟ ಇಲ್ಲ. ಏಕೆ? ನೀನೇ ಬಂದ್ ನೋಡು. ನಾನ್ ನಿಮ್ಮಮ್ಮ, ನಾನ್ ಹೇಳ್ತಾ ಇದ್ದೀನಿ. ನೀನೇ ಬಂದ್ ನೋಡು, ಇಲ್ಲಾಂದ್ರೆ ಬೇಕಾಗಲ್ಲ. ಅಮ್ಮಮ್ಮ ನೋಡ್ಬೇಕಂತ ಹೋಗ್ಲಿ, ತೋರ್ಸು. ಅಮ್ಮ ಬಂದ್ ನೋಡೋಣ, ನೀನ್ ಇಲ್ಲಿಗೆ ಬಂದ್ಮೇಲೆ ತೋರ್ಸೋಣ. ಆಯ್ತು ಪುಟ್ಟ, ಸರಿ ಹುಷಾರು. ನೀರ್ ಇಟ್ಕೊಂಡಿದ್ಯಾ ಒಂದ್ ಬಾಟ್ಲು? ಆಯ್ತು ಪುಟ್ಟ, ಬಾಯ್ ಬಾಯ್, ಗುಡ್ ನೈಟ್. ಸಾರಿ.